ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಒಂದು ಸಿಹಿ ಸುದ್ದಿಯನ್ನ ಇವತ್ತು ಟಿಟಿಡಿ ಟ್ರಸ್ಟ್ ಬೆಳಗಾವಿಯಲ್ಲಿ ಕೊಟ್ಟಿರತಕ್ಕಂಥದ್ದು. ಇಡೀ ಉತ್ತರ ಕರ್ನಾಟಕ ಮತ್ತು ಗೋವಾ ಹಾಗೇನೆ ದಕ್ಷಿಣ ಮಹಾರಾಷ್ಟ್ರದ ಜನರು ಇನ್ನು ಮೇಲೆ ತಿರುಪತಿ ತಿರುಮಪ್ಪನ ದರ್ಶನಕ್ಕೆ ಏನು ತಿರುಪತಿಗೆ ಹೋಗಬೇಕಾಗಿಲ್ಲ, ಅವರೆಲ್ಲರೂ ಕೂಡ ಬೆಳಗಾವಿಗೆ ಬಂದ್ರೆ ಸಾಕು, ಇಲ್ಲಿ ತಿಮ್ಮಪ್ಪನ ದರ್ಶನ ಆಗುತ್ತೆ. ತಿಮ್ಮಪ್ಪನ ದೇವಸ್ಥಾನ ನಿರ್ಮಾಣಕ್ಕೆ ಈಗಾಗಲೇ ಸಿದ್ಧತೆಯನ್ನು ಆರಂಭಗೊಂಡಿದೆ. ಈಗಾಗಲೇ 7 ಎಕರೆ ಭೂಮಿಯನ್ನ ಹಸ್ತಾಂತರ ಆಗಿರೋ ಕುರಿತು ಇವತ್ತು ಅಧಿಕೃತ ಗೋಷ್ಠಿಯನ್ನು ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನ ನಿರ್ಮಾಣಕ್ಕಾಗಿ ಸುಮಾರು 100 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಟಿಟಿಡಿ ಮುಂದಾಗಿದೆ. ಎಲ್ಲಾ ವಿಚಾರಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಹಾಗೇನೆ ನ್ಯೂಸ್18 ಕನ್ನಡದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಉತ್ತರ ಕರ್ನಾಟಕದ ಅನೇಕ ಜನ ವಿಮಾನ, ಬಸ್ಸು, ಟ್ರೈನು ಅಂತ ಹೇಳಿ ತಿರುಪತಿಗೆ ಹೋಗ್ತಾರೆ. ಅಲ್ಲಿ ಸುಮಾರು 2-3 ದಿನಗಳ ಕಾಲ ವೇಟ್ ಮಾಡಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡಿತಾರೆ. ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ದಿನ 1-1.5 ಲಕ್ಷ ಜನ ಬರ್ತಕ್ಕಂಥದ್ದು. ಅದರಲ್ಲಿ ಸುಮಾರು 10,000-15,000 ಸಾವಿರ ಜನ ಹೊರಗಡೆಯಿಂದ ಮೂಕ ದರ್ಶನವನ್ನು ಪಡೆದು ಬರ್ತಕ್ಕಂಥದ್ದು. ಹೀಗಾಗಿ ಏನು ಅಂತಂದ್ರೆ ತಿರುಪತಿಯಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಹೀಗಾಗಿ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಏನಿದೆ, ದೇಶದ 6 ಕಡೆಗಳಲ್ಲಿ ತಿರುಪತಿ ಮಾದರಿಯಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲೂ ಕೂಡ ಒಂದು ಇದೇ ಮಾದರಿಯ ದೇವಸ್ಥಾನ ತಲೆ ಎತ್ತಲಿದೆ. ಇಲ್ಲೂ ಕೂಡ ಏನು ತಿರುಪತಿಯಲ್ಲಿ ಸಿಗೋ ಹಾಗೆ ಲಾಡುಗಳು ಸಿಗ್ತವೆ, ಜೊತೆಗೆ ಅದೇ ರೀತಿ ದರ್ಶನ ಸಿಗುತ್ತೆ. ಮತ್ತೆ ಬರುವಂತಹ ಭಕ್ತರಿಗೆ ಇಲ್ಲಿ ಡಾಮೆಟ್ರಿ ವ್ಯವಸ್ಥೆ ಇರುತ್ತೆ. ಹೀಗೆ ಎಲ್ಲ ಸೌಕರ್ಯಗಳನ್ನ ಒದಗಿಸಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಬೆಳಗಾವಿಯ ರೆಡ್ಡಿ ಸಂಘ ಸುಮಾರು 7 ಎಕರೆ ಜಾಗವನ್ನ ಈಗಾಗಲೇ ತಿರುಪತಿ ತಿರುಮಲ ಟ್ರಸ್ಟ್ಗೆ ಹಸ್ತಾಂತರ ಮಾಡಲಾಗಿದೆ. ಇದರ ಟ್ರಸ್ಟಿನ ಮುಖಂಡರು ಇವತ್ತು ಬೆಳಗಾವಿಗೆ ಬಂದು ಈ ಒಂದು ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಭೂಮಿ ಪೂಜೆಯನ್ನ ಇನ್ನು ಕೆಲವೇ ದಿನಗಳಲ್ಲಿ ಮಾಡಲಾಗುವುದು. ಸುಮಾರು 2 ವರ್ಷಗಳಲ್ಲಿ ಈ ಒಂದು ದೇವಸ್ಥಾನವನ್ನ ನಾವು ಕಂಪ್ಲೀಟ್ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಬೆಳಗಾವಿಯಿಂದ ಹಿರೇಬಾಗೇವಾಡಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರತಕ್ಕಂತಹ ಒಂದು 7 ಎಕರೆ ಜಾಗದಲ್ಲಿ ಈ ಒಂದು ಭವ್ಯವಾದ ಒಂದು ಮಂದಿರ ಈಗ ತಲೆ ಎತ್ತಲಿದೆ. ಈ ಒಂದು ಮಂದಿರ ನಿರ್ಮಾಣಕ್ಕೆ 100 ಕೋಟಿ ರೂಪಾಯಿಯನ್ನ ಟಿಟಿಡಿ ಖರ್ಚು ಮಾಡಲಿದೆ. ಅದರ ಜೊತೆಗೆ ಏನು ಅಂದ್ರೆ ಸ್ಥಳೀಯ ದಾನಿಗಳ ಸಹಾಯ ಸೇರಿದಂತೆ ಭಕ್ತರಿಂದಲೂ ಕೂಡ ದೇಣಿಗೆ ಸಂಗ್ರಹ ಮಾಡಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಯಾರೆಲ್ಲ ಭಕ್ತರು ಹೋಗ್ತಾರೆ, ಇಲ್ಲಿ 10,000 ರೂಪಾಯಿ ಟಿಕೆಟ್ ಅನ್ನ ಖರೀದಿಸಿ ದೇವಸ್ಥಾನದಲ್ಲಿ ಒಳಗಡೆ ಪ್ರವೇಶ ಮಾಡ್ತಾರೆ. ಆ 10,000 ರೂಪಾಯಿ ಹಣ ಏನ್ ಕೊಡ್ತಾರೆ, ಆ ಹಣದ ಎಲ್ಲವೂ ಕೂಡ ಸಂಗ್ರಹಿಸಿ ಇಡಲಾಗಿರ್ತಕ್ಕಂಥದ್ದು. ಅದು ಸುಮಾರು 9,000 ಕೋಟಿ ರೂಪಾಯಿ ಹಣ ಟಿಟಿಡಿ ಬಳಿಯಿದೆ. ಆ ಹಣ ಕೇವಲ ಈ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿರಬಹುದು ಮತ್ತು ಹೊಸ ದೇವಸ್ಥಾನಗಳ ನಿರ್ಮಾಣಕ್ಕೆ ಖರ್ಚು ಮಾಡಕ್ಕೆ ಟಿಟಿಡಿ ನಿರ್ಧಾರವನ್ನು ಮಾಡಲಿ. ಈ ನಿಟ್ಟಿನಲ್ಲಿ ಒರಿಸ್ಸಾ ಆಗಿರಬಹುದು ಮತ್ತು ಉತ್ತರ ಭಾರತ ಹಾಗೇನೆ ಬೆಳಗಾವಿಯನ್ನು ಆಯ್ಕೆ ಮಾಡಿಕೊಂಡು ಬೆಳಗಾವಿಯಲ್ಲಿ 7 ಎಕರೆ ಪ್ರದೇಶದಲ್ಲಿ ಒಂದು ಭವ್ಯವಾದ ತಿರುಪತಿ ತಿರುಮಲ ದೇವಸ್ಥಾನವನ್ನ ಸ್ಥಾಪನೆ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಏನು ಈ ಭಾಗದಲ್ಲಿ ಸಾಕಷ್ಟು ಭಕ್ತರಿಗೆ ಇದರಿಂದ ಅನುಕೂಲ ಆಗಲಿದೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ದಕ್ಷಿಣ ಮಹಾರಾಷ್ಟ್ರ ಆಗಿರಬಹುದು ಮತ್ತು ಗೋವಾ ರಾಜ್ಯದ ಜನರಿಗೂ ಕೂಡ ಇದರಿಂದ ಲಾಭ ಸಿಗುತ್ತೆ. ಏನು ತಿಮ್ಮಪ್ಪನ ದರ್ಶನಕ್ಕೆ ಅಲ್ಲಿಗೆ ಹೋಗೋದ್ರ ಬದಲು ನಾವು ಬೆಳಗಾವಿಗೆ ಬನ್ನಿ ನಿಮ್ಮಿಲ್ಲೆ ಅಂತ ಹೇಳಿ ಈಗ ಕರೆಯನ್ನು ಕೂಡ ಕೊಳ್ಳಾಗಿರ್ತಕ್ಕಂಥದ್ದು. ಇದರ ಸಾರಥ್ಯವನ್ನು ಕೂಡ ಟಿಟಿಡಿ ವಹಿಸಿಕೊಂಡಿದೆ. ಸರ್ಕಾರದಿಂದ ಏನ್ ನೆರವು ಸಿಗುತ್ತೆ ಆ ನೆರವನ್ನು ಕೂಡ ಪಡಿತೀವಿ ಮತ್ತು ನಾವು ಈಗಾಗಲೇ ಈ ಒಂದು ದೇವಸ್ಥಾನ ನಿರ್ಮಾಣಕ್ಕೆ 100 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದೀವಿ. ಅದರಲ್ಲಿ ಸುಮಾರು 10% ಸ್ಥಳೀಯ ಪಾಲುದಾರಿಕೆಯನ್ನ ಮಾಡಕ್ಕೆ ಏನು ಸಿದ್ಧತೆಯನ್ನು ಮಾಡಲಾಗಿದ್ದು. ಈಗ ಕರ್ನಾಟಕದಲ್ಲಿ ಬೆಂಗಳೂರಿನ ಏನು ವೈಯಾಲಿ ಕಾವಲ್ನಲ್ಲಿ ಒಂದು ತಿರುಪತಿ ತಿರುಮಲ ಟ್ರಸ್ಟ್ ನ ಒಂದು ದೇವಸ್ಥಾನ ಇರತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಎಲ್ಲೂ ಕೂಡ ಟಿಟಿಡಿ ದೇವಸ್ಥಾನ ಇಲ್ಲ. ಈಗ ಬೆಳಗಾವಿಯಲ್ಲಿ ಒಂದು ದೇವಸ್ಥಾನ ಮಾಡುವ ಮೂಲಕ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಒಂದು ಸಿಹಿ ಸುದ್ದಿಯನ್ನ ಈಗ ಟಿಟಿಡಿ ಕೊಟ್ಟಿರ್ತಕ್ಕಂಥದ್ದು. ಈಗ ಇನ್ನು ಕೆಲವೇ ದಿನಗಳಲ್ಲಿ ಇದರ ಭೂಮಿ ಪೂಜೆ ಆಗಲಿದ್ದು ಇನ್ನು 2 ವರ್ಷಗಳ ಒಳಗಾಗಿ ಈ ಒಂದು ದೇವಸ್ಥಾನವನ್ನ ಕಂಪ್ಲೀಟ್ ಮಾಡ್ತೀವಿ. ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಸದ್ಯ ನೀಡಲಾಗಿರ್ತಕ್ಕಂಥದ್ದು. ಏನು ತಿರುಪತಿ ತಿರುಮಲ ದೇವಸ್ಥಾನದ ಬಳಿ ಇರತಕ್ಕಂತಹ ಸುಮಾರು 9,000 ಕೋಟಿ ಹಣ ಏನಿದೆ ಅದು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿರಬಹುದು ಮತ್ತು ಹೊಸ ದೇವಾಲಯ ನಿರ್ಮಾಣಕ್ಕೆ ಖರ್ಚು ಮಾಡಕ್ಕೆ ಟಿಟಿಡಿ ಮುಂದಾಗಿದೆ. ದೇಶದಲ್ಲೇ ಅತಿ ಹೆಚ್ಚು ಭಕ್ತರು ಇರತಕ್ಕಂಥದ್ದು ಅದು ತಿರುಪತಿ ತಿಮ್ಮಪ್ಪನಿಗೆ. ಸುಮಾರು ಒಂದು ದಿನಕ್ಕೆ 1-1.5 ಲಕ್ಷ ಜನ ಭಕ್ತರು ಇಲ್ಲಿ ಬರ್ತಾರೆ. ಭಕ್ತರು ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನು ಕೂಡ ದೇವರಿಗೆ ಸಲ್ಲಿಸ್ತಾರೆ. ಆ ದೇಣಿಗೆ ರೂಪದಲ್ಲಿ ಸಂಗ್ರಹವಾದಂತಹ ಹಣದಲ್ಲಿ ಈಗ ದೇಶದ ವಿವಿಧ ಕಡೆಗಳಲ್ಲಿ ಏನು ದೇವಸ್ಥಾನ ನಿರ್ಮಾಣ ಮಾಡಕ್ಕೆ ಮುಂದಾಗಿರ್ತಕ್ಕಂಥದ್ದು. ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ಜನರಿಗೆ ಇದು ಒಂದು ರೀತಿ ಸಂತಸ ಸುದ್ದಿ ಅಂತ ಹೇಳ್ಬೇಕು. ಯಾಕಂದ್ರೆ ಬೆಳಗಾವಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಈ ಒಂದು ಭವ್ಯವಾದ ಮಂದಿರ ತೆರೆದಿದೆ. ಈಗಾಗಲೇ ಇದಕ್ಕಾಗಿ ಎಲ್ಲ ರೀತಿಯ
ಸಿದ್ಧತೆಗಳು ಆರಂಭಗೊಂಡಿವೆ. ಏನು ವಾಸ್ತುಶಿಲ್ಪ ಏನು ತಿರುಮಲದಲ್ಲಿರ್ತಕ್ಕಂಥ ಶಿಲ್ಪಕಾರರಿಂದನೇ ಈ ಒಂದು ಮೂರ್ತಿಯನ್ನು ಸಿದ್ಧತೆ ಮಾಡಲಾಗುತ್ತೆ ಮತ್ತು ಎಲ್ಲಾ ಮೇಲುಸ್ತುವಾರಿಯನ್ನ ಟಿಟಿಡಿ ವಹಿಸಿಕೊಳ್ಳೋದ್ರಿಂದ ಇದಕ್ಕೆ ಸಾಥನ್ನ ಬೆಳಗಾವಿ ರೆಡ್ಡಿ ಸಂಘ ಕೊಡ್ತಾ ಇದೆ. ರೆಡ್ಡಿ ಸಂಘ ಇಲ್ಲಿ ಒಂದು ದೇಣಿಗೆಯನ್ನು ಸಂಗ್ರಹಿಸಿ ದಾನಿಗಳಿಂದ 7 ಎಕರೆ ಜಾಗವನ್ನು ಖರೀದಿ ಮಾಡಿ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಮುಂದಾಗಿತ್ತು. ಅದನ್ನ ತಿರುಪತಿ ತಿರುಮಲ ಟ್ರಸ್ಟ್ ನವರಿಗೆ ಹೇಳಲಾದ್ರೆ ತಿರುಪತಿ ತಿರುಮಲ ಟ್ರಸ್ಟ್ ನವರು ಸಂಪೂರ್ಣವಾಗಿ ದೇವಸ್ಥಾನದ ಹೊಣೆಯನ್ನೇ ಅವರು ವಹಿಸಿಕೊಂಡಿರ್ತಕ್ಕಂಥದ್ದು ಮತ್ತಷ್ಟು ಸಂತಸಕ್ಕೆ ಕಾರಣವಾಗಿದೆ. ಇವತ್ತು ಬೆಳಗಾವಿ ರೆಡ್ಡಿ ಜನಸಂಘದವರು ಬಹಳ ದೊಡ್ಡ ಹೃದಯದಿಂದ ಮತ್ತು ಇಡೀ ಜನಾಂಗಕ್ಕೆ, ಇಡೀ ಬೆಳಗಾಂ ಉತ್ತರ ಕರ್ನಾಟಕದ ಭಾಗಕ್ಕೆ ಒಳ್ಳೇದಾಗೋ ದೃಷ್ಟಿಯಿಂದ ಜಾತಿ ನೋಡದೆ, ಪಂಥ ನೋಡದೆ, ಇವತ್ತೇನು ಬಸವ ಜಯಂತಿ ಮತ್ತೆ ಶಿವ ಜಯಂತಿ ಮತ್ತೆ ಶಂಕರ ಜಯಂತಿ ಏನು ಅವರ ತತ್ವ ಇದೆ, ಅದೇ ರೀತಿ ವೇಮನ ಅವ್ರನ್ನ ಪಾಲಿಸೋ ಅಂತ ರೆಡ್ಡಿ ಜನಸಂಘದವರು 7 ಎಕರೆ ಜಾಗನ ಟಿಟಿಡಿಗೆ ಹಸ್ತಾಂತರ ಮಾಡಿದ್ದಾರೆ. ಯೂಶಲಿ ನಾವು ಬೇರೆ ರಾಜ್ಯಗಳಲ್ಲಿ ಟಿಟಿಡಿಯಲ್ಲಿ ಬೇರೆ ರಾಜ್ಯದ ಸರ್ಕಾರಗಳು ದಾನ ಮಾಡುತ್ತೆ, ಜಾಗ ಕೊಡುತ್ತೆ, ಅಲ್ಲಿ ನಾವು ಟಿಟಿಡಿ ದೇವಸ್ಥಾನ ಕಟ್ತೀವಿ. ಇಲ್ಲಿ ಒಂದು ಅಂದ್ರೆ ಒಬ್ಬ ಕಮ್ಯುನಿಟಿ ಬೇಸ್ಡ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಳ್ಳೇದಾಗೋ ರೀತಿ ಇದು ಅತ್ಯಂತ ದೊಡ್ಡ ದೇವಸ್ಥಾನ ಆಗುವಂತ ನಿಟ್ಟಿನಲ್ಲಿ ನಾವು ಇದ್ರ ಬಡ್ಜೆಟ್ ಮಾಡಿದೀವಿ. ಆಲ್ರೆಡಿ ಇದಕ್ಕೆ ಡ್ರಾಯಿಂಗ್ಸ್ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ ಇದೆ ಡ್ರಾಯಿಂಗ್. ಇನ್ನೊಂದು 15-20 ದಿವಸದಲ್ಲಿ ಅಥವಾ 1 ತಿಂಗಳಲ್ಲಿ ಶಿಲಾನ್ಯಾಸನೂ ಆಗ್ತೀವಿ. ಶಿಲಾನ್ಯಾಸ ಮಾಡಿದ್ದ 1.5 ಅಥವಾ 2 ವರ್ಷದಲ್ಲಿ ದೇವಸ್ಥಾನ ಕಂಪ್ಲೀಟ್ ಮಾಡಬೇಕು ಅಂತಿದೀವಿ. ಇದಕ್ಕೆ ಟೋಟಲ್ ಕಾಸ್ಟ್ ನನ್ನ ಪ್ರಕಾರ 100 ಕೋಟಿ ನಮ್ಮ ಒಂದು ಅಂದಾಜು ಮಾಡಿದೀವಿ. 100 ಕೋಟಿಗೂ ಜಾಸ್ತಿ ಆಗುತ್ತೆ. ಅದರಲ್ಲಿ 10% ರೆಡ್ಡಿ ಜನಸಂಘದವರು 10% ಅಥವಾ ಬೆಳಗಾಂ ಜನ 10% ಅಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇರುತ್ತೆ. ರೆಡ್ಡಿ ಜನಸಂಘದವರು ಜಮೀನನ್ನು ಕೊಟ್ಟಿರ್ತಾರೆ ಅಷ್ಟೇ. ಈ ಸುತ್ತಮುತ್ತಲಿನ ಭಾಗದ ಎಲ್ಲಾ ಜನತೆಗೂ, ಎಲ್ಲಾ ಕ್ಯಾಸ್ಟ್ ಇರ್ಬೋದು, ಯಾವುದೇ ಕ್ಯಾಸ್ಟು ಯಾವುದೇ ಧರ್ಮ ಏನು ಇಲ್ದೇನೆ ಎಲ್ಲರಿಗೂ ವೆಂಕಟೇಶ್ವರ ಸಹಕಾರ ನೀಡಲಿ, ಆಶೀರ್ವಾದ ಕೊಡಲಿ ಅಂತ ಹೇಳಿ ಈ ರೆಡ್ಡಿ ಜನಸಂಘದವರು ಇಲ್ಲಿ ಅವ್ರಿಗೆ ದಾನ ಕೊಡ್ತಾ ಇದ್ದಾರೆ. ದಾನವಾಗಿ ಕೊಟ್ಟಿರ್ತಕ್ಕಂಥ ಲ್ಯಾಂಡ್ ಅಲ್ಲಿ ಅವರೊಂದು ಟ್ರಸ್ಟ್ ಮಾಡ್ತಾರೆ. ಆ ಟ್ರಸ್ಟ್ ಅಲ್ಲಿ ಈ ಲೋಕಲ್ ಜನ ಕೂಡ ಅದರಲ್ಲಿ ಇರ್ತಾರೆ. ಆ ಟ್ರಸ್ಟ್ ಅಲ್ಲಿ ಬರ್ತಕ್ಕಂಥವ್ರು, ಆ ಟ್ರಸ್ಟ್ನವರು ತಾವು ಕೇಳಿದಂತ ಕ್ವಶನ್ಗಳಿಗೆ ಆನ್ಸರು, ಆ ಟ್ರಸ್ಟ್ನವ್ರು ಏನೇ ಮಾಡ್ಬೋದು, ಆ ಪಕ್ಕದಲ್ಲಿ ಸ್ಕೂಲ್ ಮಾಡ್ಬೋದು ಅಥವಾ ಇನ್ನೂ ಏನಾದರೂ ಒಂದು ಧಾರ್ಮಿಕ ಚಟುವಟಿಕೆಗಳಿಗಾಗ್ತಕ್ಕಂಥದ್ದು, ಪರ್ಸನಲ್ಗೆ ಏನೂ ಆಗೋದಿಲ್ಲ, ಧಾರ್ಮಿಕ ಚಟುವಟಿಕೆಗಳಿಗಾಗ್ತಕ್ಕಂಥದ್ದು ಏನೇ ಬೇಕಾದ್ರೂ ಮಾಡ್ಬೋದು. ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೊಂದು ರೀತಿ ಈಗ ಏನು ಬೆಳಗಾವಿ ಅಂದ್ರೆ ಅದು ಏನು ಡಿಸೆಂಬರ್ ನಲ್ಲಿ ಅಧಿವೇಶನ ಆಗಿರ್ಬೋದು, ನವೆಂಬರ್ ನಲ್ಲಿ ಅದ್ದೂರಿ ರಾಜ್ಯೋತ್ಸವ ಆಗಿದೆ. ಈಗ ಒಂದು ಇದಕ್ಕೆ ಒಂದು ಮತ್ತೊಂದು ಮೆರುಗನ್ನು ಬರಲಿದೆ. ಧಾರ್ಮಿಕವಾಗಿಯೂ ಕೂಡ ಇಲ್ಲಿ ಜನ ಸೇರುವ ನಿಟ್ಟಿನಲ್ಲಿ ಈಗ ಭವ್ಯವಾದ ತಿರುಪತಿ ತಿರುಮಲ ದೇವಸ್ಥಾನ ತಲೆ ಎತ್ತಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.